यस न्यूज में आप सभी दर्शकों का स्वागत है। मैं आपके साथ इलियास बड़ेखर। आइए देखते हैं आज की खबर क्या कहती है। भीमातीर में पुलिस डिपार्टमेंट द्वारा शांति सभा। हाल ही में देवर निंबरगी गांव के ग्राम पंचायत अध्यक्ष भीमनगौड़ा बिरादर की हत्या गोली मारकर हुई। इस घटना के बाद एएसपी रामनगौड़ा हट्टी के नेतृत्व में शांति सभा बुलाई गई। एएसपी ने कहा कि गांव में सब लोग अच्छे होते हैं, सिर्फ कुछ लोग गलत सोच रखते हैं। अगर आप सब गवाह सच बताएंगे तो न्याय जरूर मिलेगा। पुलिस हमेशा आपके साथ है और सुरक्षा देगी। भीमनगौड़ा गांव के लिए बड़े नेता थे। ये घटना नहीं होनी चाहिए थी, लेकिन अब कानून अपना काम करेगी और दोषियों को सजा मिलेगी। आइए विस्तार में जानते हैं इस शांति सभा में क्या हुआ। दैवी स्वरूप भीमनगौडर आत्मಕ್ಕೆ ಚಿರಶಾಂತಿಯನ್ನು ಕೋರುತ್ತಾ ಒಂದು ಊರಲ್ಲಿ ಒಂದು ಯಾವುದೋ ಒಂದು ಘಟನೆ ಅಥವಾ ಒಂದು ವಿಷಯ ಯಾವ್ಯಾವ ಹಂತಗಳನ್ನು ಪಡೆದು ಯಾವ ರೂಪದ ತನಕ ಎಲ್ಲಿ ತನಕ ಹೋಗ್ತದ ಅಂತ ಅನ್ನೋದಕ್ಕೆ ಆಮೇಲೆ ಅದರಿಂದ ಎಷ್ಟು ಮಂದಿ ತೊಂದರೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆಲ್ಲರಿಗೂ ಅನುಭವ ಬಂದದ್ದು. ಆಮೇಲೆ ಈ ಭೀಮನಗೌಡರ ಬಗ್ಗೆ ನಾನೀಗ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಾವು ಏನ್ ಮಾತಾಡಿದ್ರು ಕಡಿಮೆನೆ. ಅಂತ ವ್ಯಕ್ತಿಯನ್ನು ಕಳ್ಕೊಂಡ ನೀವೆಲ್ಲ ದುಃಖದಲ್ಲಿದ್ದೀರಿ. ನಿಮಗೆ ನಾವು ರಕ್ಷಣೆ ನಾವು 100% ರಕ್ಷಣೆಯನ್ನು ನಾವು ಕೊಡ್ತೀವಿ. ನಮ್ಮ ಇಲಾಖೆ ಹೊರತಾಗ್ಯದ. ಬಟ್ ಇದರಲ್ಲಿ ಒಂದು ನಾನು ನಿಮ್ಮಲ್ಲಿ ಕೋರಿಕೊಳ್ಳೋದು ಏನಂದ್ರೆ, ಒಂದು ಅಪರಾಧ ಆಗ್ಯದ. ಆ ಅಪರಾಧವನ್ನ ಯಾರು ಮಾಡಿದ್ದಾರೆ, ಹೆಂಗ್ ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ, ಎಲ್ಲಿ ಮಾಡಿದ್ದಾರೆ, ಯಾವ ರೀತಿ ಮಾಡಿದ್ದಾರೆ ನಿಮ್ಗೆಲ್ಲ ಗೊತ್ತಿದೆ. ಒಂದು ದಯವಿಟ್ಟು ತಪ್ಪು ಮಾಡಬೇಕು. ಅಂತವ್ರಿಗೆ ಶಿಕ್ಷೆ ಆಗ್ಬೇಕಂತಂದ್ರ ನಮ್ಮ ಪೊಲೀಸ್ ಇಲಾಖೆ ಜವಾಬ್ದಾರಿ ಒಂದೇ ಇಲ್ಲ. ನಾವು ಘಟನೆ ಕಾಲಕ್ಕೆ ಯಾರ್ಯಾರಿದ್ರು, ಯಾರ್ಯಾರು ನೋಡಿದ್ರು, ಯಾರ್ಯಾರೇನು ಅಲ್ಲಿ ಕೃತ್ಯ ಮಾಡಿದ್ರು ಅಂತ ಅನ್ನೋದ್ರ ಬಗ್ಗೆ ನಿಮ್ಮೆಲ್ಲರ ಸಾಕ್ಷಿಗಳನ್ನ ನಾವು ತಗೊಳ್ತೀವಿ. ಆ ಸಾಕ್ಷಿಗಳನ್ನ ನಾವು ಇನ್ನೂ ತನಿಖೆ ಮುಂದುವರೆದ ಪ್ರಕರಣದಲ್ಲಿ ಇನ್ನೂ ಏನ್ ಡೆವಲಪ್ಮೆಂಟ್ ಐತೆ ನಾವು ಕೂಡ ನಮ್ಮ SP ಸಾಹೇಬ್ರ ಮುತುವರ್ಜಿ ವಹಿಸಿ ಕೇಸ್ ಇನ್ವೆಸ್ಟಿಗೇಷನ್ ಮಾಡಿಸ್ತಾ ಇದ್ದಾರೆ. ಅದಕ್ಕೆ 100% ಭೀಮನಗೌಡ ಸಾವಿಗೆ ನಾವು ನ್ಯಾಯ ಕೊಡ್ತೀವಿ. ಆದ್ರ ನೀವೆಲ್ಲರೂ ಏನ್ ಸಾಕ್ಷಿದಾರರಂತೆ ನಾವೇನು ಹೇಳ್ತೀವಲ್ಲ, ನೀವು ನಿಮ್ ಸಾಕ್ಷಿಗಳಿಗೆ ಬಾಧ್ಯರಾಗಿದ್ದು ನ್ಯಾಯಾಲಯದಲ್ಲಿ ಸಾಕ್ಷಿ ಹೇಳಿ ಯಾರು ಘಟನೆ ಮಾಡಿದರೆ ಅವ್ರ ಮರಣದಂಡನೆ ಆಗುವಾಗ ನೀವು ಮಾಡುವಂತ ಶಕ್ತಿ ಮಾಡುವಂತ ಒಂದು ರೀತಿ ಒಳಗೆ ನೀವು ಸಾಕ್ಷಿ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಇವತ್ತ ಒಂದು ಜೋಶದೊಳಗೆ 4 ದಿನ ಮಾತಾಡೋದು ನಾವು ಬಹಳಷ್ಟು ಕೇಸ್ಗಳನ್ನು ನೋಡಿದೀವಿ. 4 ದಿನ ಜೋಶದೊಳಗೆ ಮಾತಾಡೋದು, ಆನಂತರ ಮುಂದೆ ಕಾಂಪ್ರಮೈಸ್ ಆಗೋದು. ಬೇರೆ ಈ ಘಟನೆ ಬಗ್ಗೆ ನಾ ಹೇಳ್ತಾ ಇದ್ದೆ, ದಯವಿಟ್ಟು ಅರ್ಥ ಕತ್ತು ಹೋಗ್ಬೇಡ. ಅದಕ್ಕೆ ನೀವು ಹೆಂಗ ಗುಂಡು ಹೊಡೆದಂಗೆ ನೀವು ಇದು ಸಾಕ್ಷಿ ಹೇಳಿದ್ರೆ ಅವ್ರ ಶಿಕ್ಷೆಯನ್ನು ತಪ್ಪಿಸ್ಕೊಳ್ಳಿಕ್ಕೆ ಯಾರ ಅಪ್ಪನಿಂದ ಸಾಧ್ಯ ಇಲ್ಲ. ಆದ್ರಿಂದ ದಯವಿಟ್ಟು ನಾ ಎಲ್ಲ ಈ ಪ್ರಕರಣದಲ್ಲಿ ಸಾಕ್ಷಿ ಅಂತ ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ, ನೀವೇನ್ ನೋಡಿದಿರಿ, ಅಲ್ಲಿ ಏನ್ ನಡೀತಿ ಅನ್ನೋದ್ರ ಬಗ್ಗೆ ದಯವಿಟ್ಟು ಇದ್ದದ ಹಕ್ಕಿಕತ್ ಇದ್ದ ಪ್ರಕಾರ ನೀವು ಕೋರ್ಟ್ನಾಗ ನಾವು ಕರೆದಾಗ ಸಾಕ್ಷಿ ಹೇಳ್ರಿ. ಅಷ್ಟು ಹೇಳಿದ್ರೆ
ಭೀಮಣ್ಣನವರ ಆತ್ಮಕ್ಕೆ ನೀವು ಅದೊಂದು ಸಾವಿಗೆ ನ್ಯಾಯ ಕೊಡುವಂತ ಒಂದು ಕಾಣಿಕೆ ನಿಮ್ದು ಆಗ್ತದೆ. ಆಮೇಲೆ ಈಗ ನೆಕ್ಸ್ಟ್ ಊರೊಳಗೆ ಒಂದು ನಾವು ಸಣ್ಣ ನಾವೊಂದು ನಮ್ಗೀಗ ಒಂದು 60ನೇ ವಯಸ್ಸೀಗ ಆ ವಯಸ್ಸಿನಾಗ 7th ಅಥವಾ 8ನೇ ಕ್ಲಾಸ್ ಒಂದು ಪಾಠ ಆಯ್ತು ನಮ್ಗೆ. ಎ ಸ್ಪಾರ್ಕ್ ನೆಗ್ಲೆಕ್ಟೆಡ್ ಬರ್ನ್ಸ್ ದ ಹೌಸ್ ಅಂತೇಳಿ ಒಂದು ಪಾಠ ಆಯ್ತು ನಮ್ಗೆ. ಅಂದ್ರೆ ಒಂದು ಕಿಡಿಯನ್ನ ನಿರ್ಲಕ್ಷ್ಯ ಮಾಡಿದ್ರೆ ಅದು ಮಣಿನ ಸುಡ್ತೈತಿ ಅಂತೇಳಿ ಒಂದು ಪಾಠ ಇತ್ತು. ನಾ ಯಾಕೆ ಮಾತು ಹೇಳ್ತೀನಿ ಅಂತಂದ್ರೆ ಊರಲ್ಲಿ ಏನ್ ವಿದ್ಯಮಾನ ನಡೀತದ, ಯಾರ್ಯಾರ ಮಧ್ಯೆ ಏನ್ ನಡೀತದ, ಹಿನ್ನೆಲೆ ಒಳಗೆ ಏನ್ ನಡೀತದ, ಯಾವ್ಯಾವ ದೃಷ್ಟಿಯಿಂದ ನಡೀತದ ಅಂತ ಅನ್ನೋದ್ರ ಬಗ್ಗೆ ಕೆಲವ್ರಿಗೆ ಗೊತ್ತಿರ್ತದ. ಗೊತ್ತಿದ್ದವರು ಅದನ್ನ ಮುಂಜಾಗ್ರತಾ ಕ್ರಮವಾಗಿ ಏನಾದ್ರೂ ಮಾಹಿತಿ ಪೊಲೀಸ್ ಠಾಣೆಗರಾಗಲಿ ಅಥವಾ ಈ ಊರ್ ಹಿರಿಯರಿಗರಾಗಲಿ ಮಾಹಿತಿ ತಗೊಂಡು ಬಂದಿದ್ರ ಇಂಥ ಘಟನೆಗಳು ನಡೆಯಲಿಕ್ಕೆ ಸಾಧ್ಯ ಇರಲಿಲ್ಲ. ಆದ್ರಿಂದ ದಯವಿಟ್ಟು ಎಲ್ಲಾ ಇಷ್ಟೆಲ್ಲ ಊರಿಂದ ಹಿರಿಯರು ಬಂದಿದ್ದೀರಿ, ವೇದಿಕೆ ಮೇಲೆಲ್ಲ ಹಿರಿಯರಿದ್ದಾರೆ, ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹೇಳಿದಿರಿ. ಭೀಮನಗೌಡ ಸಮರ್ಥ ನಾಯಕತ್ವ ಬಗ್ಗೆ ಹೇಳಿದ್ರಿ, ಅವ್ರು ಗುಣಗಾನ ಮಾಡಿದ್ರಿ, ಅವರು ಯಾವ ರೀತಿ ನಿಮ್ಗೆಲ್ಲ ಒಂದು ಉಪಕಾರ ಮಾಡಿದಾರೆ ಅಂತ ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಆದ್ರೆ ಈಗ ಅದನ್ನ ಕಳ್ಕೊಂಡ್ಮೇಲೆ ನಾವೆಲ್ಲ ರೀತಿ ನಮ್ಗೆ ಸಮಸ್ಯೆ ಆಗ್ತಾ ಇದೆ ಅಂತ ನಾವು ಅಭಿಪ್ರಾಯ ಪಟ್ಟಿದ್ದೀರಿ. ಇದಕ್ಕೆ ಪರಿಹಾರ ಅಂತಂದ್ರೆ ಇನ್ನು ಮುಂದೆ ಏನ ಅಕಸ್ಮಾತ್ ಯಾವ್ದೋ ಊರಿದ್ದಲ್ಲಿ 4 ಹುಳ ಇರ್ತಾವ, ಆಮೇಲೆ ಒಂದು ಸಣ್ಣ ಸಸ್ಯಾಗಿ ಬಗ್ಗಿದ್ದು ಗಿಡವಾಗಿ ಬಗ್ಗೀತೆ ಅಂತ ಒಂದು ಗಾಡಿ ಮಾತೈತಿ. ಯಾರು ಸಣ್ಣ ಪುಟ್ಟ ಏನಾರ ಮಾಡಿದ್ರ ಅದನ್ನ ಇಮಿಡಿಯೇಟ್ ಆಗಿ ಸಂಬಂಧಪಟ್ಟ ಇಲಾಖೆಗೆ ತರಬೇಕು. ಇಲ್ಲ ಊರೊಳಗೆ ಹಿರಿಯರ ಸಮಕ್ಷಮದೊಳಗೆ ಸಮರ್ಥ ಹಿರಿಯರು ಇಷ್ಟಂತಂದ್ರೆ ಹಿರಿಯರ ಸಮಕ್ಷದೊಳಗೆ ಬಗೆಹರಿಬೇಕು. ಅದು ಆಗಲಿಲ್ಲ ಅಂತಂದ್ರೆ ಒಳಗಿನೊಳಗೆ ಹೆಮ್ಮರವಾಗಿ ಬೆಳೀತದೆ. ಆದ್ರಿಂದ ಅಂತ ಯಾವುದಕ್ಕೂ ಸಹಿತ ಒಂದು ಅವಕಾಶ ಕೊಡ್ಲಾರ್ದಂಗ ಸಮರ್ಥ ರೀತಿಯೊಳಗೆ, ಯಾಕಂದ್ರೆ ಯುವಕರು ಬಹಳ ಇದಾರೆ ಇಲ್ಲಿ. ಈಗ ಈ 60-65 ವಯಸ್ಸಿನಾಗ ಇದ್ದವ್ರ ಜಮಾನ ಮುಗಿತೀವಿ. ಇದ್ದವರೆಲ್ಲ ಈಗ ಯೂತ್ಸ್ ಇದ್ದವ್ರೆ. ಈಗ ಭೀಮನಗೌಡರು ಸಮರ್ಥ ನಾಯಕತ್ವ ಇತ್ತಿಲ್ಲಿ ಅಂತ ನಾಯಕತ್ವ ಈಗ ಅವರ ಅನುಪಸ್ಥಿತಿಯೊಳಗೆ ನಾಯಕತ್ವ ಪಡ್ಲೇಬೇಕಾಗತ್ತೆ. ಅಂತ ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ಲಿಕ್ಕೆ ತಾವು ಮುಂದಾಗಬೇಕು. ಯಾವುದೇ ಮಾಹಿತಿ ಈಗ ನೋಡ್ರಿ, ಯಾರು ಬಸಿದ ಮಾಡುವಂತ ಅವಶ್ಯಕತೆ ಇಲ್ಲ. ಈಗ ಯಾರ ಊರೊಳಗೆ ಈಗೆಲ್ಲ ನಮ್ಮ ತಾಯಂದ್ರೆಲ್ಲ ಹೇಳ್ತಾ ಇದ್ವಿ, ನಮ್ಗೆ ಯಾರು ದಿಕ್ಕು ಅಂತೇಳಿ. ಈಗ ನಿಮ್ಮ ಊರಿಗೆ ನಿಮ್ಮ ಹಿರಿಯರ ನಿಮ್ಗೆ ಮಾರ್ಗದರ್ಶಕರು, ನಿಮ್ಮ ಹಿರಿಯರ ಕಡೆಯಿಂದ ಆಗಲಿಲ್ಲ ಅಂದ್ರೆ ನಾವು ಖಂಡಿತವಾಗಿ ಹೇಳ್ತೀವಿ, ನಮ್ಮ ಇಲಾಖೆ ನಿಮ್ಗೆ ಎಲ್ಲರಿಗೂ ರಕ್ಷಣೆ ಕೊಡ್ತದೆ, ನಿಮ್ಮೆಲ್ಲ ರಕ್ಷಣೆ ಮಾಡ್ತದೆ. ಅಷ್ಟರ ಮಟ್ಟಿಗೆ ನಾವು 100% ನಾವು ಹೇಳ್ತೀವಿ. ಆಮೇಲೆ ಯಾರು ಭಯ ಪಡುವಂತ ಅವಶ್ಯಕತೆ ಇಲ್ಲ. ಆಮೇಲೆ ಊಹಾಪೋಹಗಳಿಗೆ ವದಂತಿಗಳಿಗೆ ಕಿವಿ ಕೊಡುವಂತ ಅವಶ್ಯಕತೆ ಇಲ್ಲ. ಊರೆಲ್ಲ ಸರಿ ಮಾಡಬೇಕು. ನಮ್ಮೆಲ್ಲ ಬರ್ತಾರೆ, ನಾವು ಅನಿಸಿಕೆ ಕೇಳ್ಕೊಂಡು ಅವರು ಏನು ಹೇಳ್ತಾರೆ ಅದನ್ನ ಕೇಳ್ಕೊಂಡು ಹೋಗೋದು. ನಾವೆಲ್ಲ ಒಂದೇ ಊರ್ ಜನಕ್ಕೆ ಅವ್ರದ್ದು ಬಡತನ ಇದ್ದವರಿಗೆ
जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।